ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ವೃದ್ಧಾಪ್ಯ ಜೀವನ ಯಾವ ಥರ ಒಂದು ಫಾರ್ಮ್ಯಾಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳ್ಕೊಳ್ಳೋಣ. ವೃದ್ಧಾಪ್ಯ ಜೀವನ ಅಂತಂದರೆ ನಿಮ್ಮ ಒಂದು ಕೊನೆಯ ದಿನಗಳು, ನಿಮ್ಮ ಜೀವನದ ಲಾಸ್ಟ್ ಟೈಮ್, ನಿಮ್ಮ ಜೀವನದ ಒಂದು ಕೊನೆಯ ದಿನಗಳು ಯಾವ ಥರ ಇರುತ್ತೆ. ನಿಮ್ಮ ಕೊನೆಯ ದಿನಗಳಲ್ಲಿ ನಿಮಗೆ ಒಂದು ನಿಮ್ಮ ಪರಿವಾರದ ಅಥವಾ ನಿಮ್ಮ ಮಕ್ಕಳ ಸಪೋರ್ಟ್ ಸಿಗುತ್ತಾ ಅಥವಾ ಇಲ್ವಾ ಅಂತ ಇದರಲ್ಲಿ ನೀವು ಡೀಪಾಗಿ ತಿಳ್ಕೊಳ್ಬೋದು. ಅಂದರೆ ಕೆಲವರಿಗೆ ಅಂತ ಹೇಳಿದ್ರೆ, ಕೆಲವರು ನೀವು ಸೋಷಿಯಲಲ್ಲಿ ನೋಡ್ಬೋದು, ಕೆಲವರಿಗೆ ವೃದ್ಧಾಪ್ಯ ಜೀವನ ತುಂಬ ಚೆನ್ನಾಗಿಯೇ ಸಾಗ್ತದೆ. ಅವರು ಎಷ್ಟೊಂದು ಅನ್ಹೆಲ್ತಿ ಆಗಿದ್ದರೂ ಕೂಡ ಚೆನ್ನಾಗಿಯೇ ಇರ್ತಾರೆ, ಆ ಕೊನೆಯ ದಿನಗಳು ಚೆನ್ನಾಗಿಯೇ ಇರ್ತಾರೆ. ಬಟ್ ಕೆಲವರಿಗೆ ಏನಾಗ್ತಂತ ಹೇಳಿದ್ರೆ, ಅವರು ಲೈಫ್ ಮಿಡ್ಲ್ ಏಜಲ್ಲಿ ತುಂಬ ಚೆನ್ನಾಗಿರ್ತಾರೆ, ಅವ್ರ ಸಂಬಂಧ ಚೆನ್ನಾಗಿರ್ತದೆ, ಎಲ್ಲ ಚೆನ್ನಾಗಿರ್ತದೆ. ಬಟ್ ಏನಾಗ್ತಂದರೆ ಜೀವನದ ಕೊನೆಯ ಅವಧಿಯಲ್ಲಿ ಏನಾಗ್ತಂದ್ರೆ ಅವರಿಗೆ ಎಲ್ಲರೂ ತಿರುಗಿ ಬೀಳ್ತಾರೆ. ಆ ಮನೆ, ಮಕ್ಕಳು, ಆಸ್ತಿಗಾಗಿ ಕುಟುಂಬದವರು, ಹೊರಗಿನವರು ಈ ಥರ ತಿರುಗಿ ಬೀಳ್ತಾರೆ. ಇದು ಯಾವ ಥರ ಚೆಕ್ ಮಾಡೋದಂತ ನೋಡೋಣ. ಇದು ನಿಮಗೆ ಗೊತ್ತಾದರೆ ನಿಮ್ಮ ಒಂದು ವೃದ್ಧಾಪ್ಯ ಜೀವನ ಯಾವ ಥರ ಇದೆ ಅಂತ ನೋಡ್ಕೋಬೋದು. ಬಟ್ ನೀವು ಇದನ್ನು ನೋಡಿಕೊಂಡು ನಿಮ್ಮ ಜೀವನ ಆ ಥರ ಇದೆ, ಈ ಥರ ಅಂತ ನೀವು ಭಯ ಪಡ್ಕೋಬೇಡಿ. ಯಾಕಂದರೆ ಕೆಲವೆಲ್ಲ ರಾಜಯೋಗಿದ್ದರೆ ಮತ್ತು ಲಗ್ನ ಚೆನ್ನಾಗಿದ್ದರೆ ಇದು ವರ್ಕ್ ಆಗೋಲ್ಲ. ಇದು ನಿಮಗೆ ಒಂದು ಎಜುಕೇಷನ್ಗಾಗಿ ಹೇಳ್ತಿದ್ದೇನೆ ಅಷ್ಟೇ. ಈಗ ವೃದ್ಧಾಪ್ಯ ಜೀವನ ನೋಡಬೇಕಾದ್ರೆ ಮೊದಲನೇದಾಗಿ ನಿಮ್ಮ ಲಗ್ನ ತುಂಬ ಚೆನ್ನಾಗಿರಬೇಕು. ಉದಾಹರಣೆಗೆ ಇದ್ರ ಲಗ್ನ ತಿಳ್ಕೊಳ್ಳಿ. ನಿಮ್ಮ ಲಗ್ನ ಚೆನ್ನಾಗಿರಬೇಕು. ಲಗ್ನ ಚೆನ್ನಾಗಿದ್ದರೆ ವೃದ್ಧಾಪ್ಯ ಜೀವನ ತುಂಬ ಚೆನ್ನಾಗಿ ನಡೀತಾರೆ ಅಂತ ಅರ್ಥ. ಲಗ್ನ ತುಂಬ ಚೆನ್ನಾಗಿರಬೇಕು. ಲಗ್ನಾಧಿಪತಿ ಕೇಂದ್ರದಲ್ಲಿ, ಅಂದರೆ 1, 4, 7, 10ನೇ ಮನೆಯಲ್ಲಿ, 1, 4, 7, 10ನೇ ಮನೆಯಲ್ಲಿ ಅಥವಾ ತ್ರಿಕೋನದಲ್ಲಿ ಇರಬೇಕು. ರಾಜಯೋಗ ಇರಬೇಕು. ಲಗ್ನಾಧಿಪತಿಯಿಂದ ರಾಜಯೋಗ ಫಾರ್ಮೆಟ್ ಬೇಕು. ಈ ಥರ ಇದ್ದರೆ ನಿಮ್ಮ ವೃದ್ಧಾಪ್ಯ ಜೀವನ ಚೆನ್ನಾಗಿರ್ತದೆ. ಮತ್ತು ಲಗ್ನದಲ್ಲಿ ಏನಾದರೂ ಲಗ್ನದಲ್ಲಿ ಗುರುಗ್ರಹ ಇದ್ದರೆ ಅವರ ವೃದ್ಧಾಪ್ಯ ಜೀವನ ಚೆನ್ನಾಗಿರ್ತದೆ. ಗುರು ಇದ್ದರೆ ಮಾಮೂಲಿಯಾಗಿ ಲೈಫ್ ತುಂಬ ಚೆನ್ನಾಗೇ ಇರ್ತದೆ ಅವರದ್ದು. ಲಗ್ನದಲ್ಲಿ ಗುರು ಇದ್ದರೆ ಆ ಲೈಫ್ ತುಂಬ ಚೆನ್ನಾಗೇ ಇರ್ತದೆ. ಬಟ್ ಗುರು ಚೆನ್ನಾಗಿರಬೇಕು, ತುಂಬ ವೀಕ್ ಇರಬಾರ್ದು. ತುಂಬ ಚೆನ್ನಾಗಿ ಲಗ್ನದಲ್ಲಿ ಇದ್ದರೆ ಅವರಿಗೆ ಕೊನೆಯ ದಿನಗಳು ತುಂಬ ಚೆನ್ನಾಗಿರ್ತದೆ. ತುಂಬ ಚೆನ್ನಾಗಿಂದವರು ವೃದ್ಧಾಪ್ಯ ಜೀವನವನ್ನು ಕಳೀತಾರೆ. ನೆಕ್ಸ್ಟ್ ಬರೋದು 4ನೇ ಮನೆ. ಜಾತಕದಲ್ಲಿ 4ನೇ ಮನೆ, ಲಗ್ನದ 4ನೇ ಮನೆ ಅಂತ ನಿಮ್ಮ ಒಂದು ವೃದ್ಧಾಪ್ಯ ಜೀವನ ಸೂಚಿಸ್ತದೆ, ನಿಮ್ಮ ಒಂದು ಕೊನೆಯ ದಿನಗಳು. ಇಲ್ಲ 4ನೇ ಮನೆ ಅಧಿಪತಿ ತುಂಬ ಚೆನ್ನಾಗಿದ್ದರೆ, 4ನೇ ಮನೆ ಅಧಿಪತಿ ಚೆನ್ನಾಗಿದ್ದರೆ, 4ನೇ ಅಧಿಪತಿ ಲಗ್ನದಲ್ಲೇ ಇದ್ದರೆ, ರಾಜಯೋಗ ಮಾಡಿದರೆ, ಈ ಥರ ಇದ್ದರೂ ಕೂಡ ನಿಮ್ಮ ಕೊನೆಯ ದಿನಗಳು ಚೆನ್ನಾಗಿರ್ತದೆ. 4ನೇ ಮನೆ ಅಧಿಪತಿ ಕೂಡ ಚೆನ್ನಾಗಿರಬೇಕು. ಉದಾಹರಣೆಗೆ 4ನೇ ಮನೆಯಲ್ಲಿ ಏನಾದರೂ ಕ್ರೂರ ಗ್ರಹ ಇದ್ದರೆ, 4ನೇ ಮನೆಯಲ್ಲಿ ಶನಿ ಇದ್ದರೆ, ಅಥವಾ ಶನಿ ಇದ್ದರೆ ತೊಂದರೆ ಏನಾಗಲ್ಲ, ಬಟ್ ಇದು ಹೆಲ್ತ್ ಸಮಸ್ಯೆ ಇರ್ಬೋದು. 4ನೇ ಮನೆಯಲ್ಲಿ ರವಿ ಇದ್ದರೆ, ಮಂಗಳ ಇದ್ದರೆ, ರಾಹು ಕೇತು ಇದ್ದರೆ ನಿಮ್ಮ ಕೊನೆಯ ದಿನಗಳು ಕಷ್ಟಕರವಾಗಿರ್ತದೆ. 4ನೇ ಮನೆಯಲ್ಲಿ ಏನೂ ಇರಬಾರ್ದು, ಅಥವಾ ಒಳ್ಳೆಯ ಶುಭಗ್ರಹಗಳಿರಬೇಕು. ಈಗ ನೆಕ್ಸ್ಟ್ ಟಾಪಿಕ್ ನೋಡಿದರೆ, ಲಗ್ನದಲ್ಲಿ ಗುರು ಇದ್ದರೆ ತುಂಬ ಬೆಸ್ಟ್. ಲಗ್ನದಲ್ಲಿ ಗುರು ಇದ್ದರೆ ನಿಮ್ಮ ವೃದ್ಧಾಪ್ಯ ಜೀವನ ತುಂಬ ಚೆನ್ನಾಗಿರ್ತದೆ. ನೆಕ್ಸ್ಟ್ ಪಾಯಿಂಟ್ ಅಂದರೆ 2ನೇ ಮನೆಯಲ್ಲಿ, ಲಗ್ನದಿಂದ 2ನೇ ಮನೆಯಲ್ಲಿ ಕ್ರೂರಗ್ರಹಗಳಿರಬಾರ್ದು. ಕ್ರೂರಗ್ರಹ ಅಂದರೆ ಇರೋದಾದರೆ ರವಿ ಗ್ರಹ ಇದ್ದರೆ, 2ನೇ ಮನೆಯಲ್ಲಿ ಮಂಗಳ ಇದ್ದರೆ, 2ನೇ ಮನೆಯಲ್ಲಿ ರಾಹು ಇದ್ದರೆ, 2ನೇ ಮನೆಯಲ್ಲಿ ಕೇತು ಇದ್ದರೆ ಏನಾಗ್ತಂದರೆ ನಿಮ್ಮ ವೃದ್ಧಾಪ್ಯ ಜೀವನ ಚೆನ್ನಾಗಿರಲ್ಲ. ನಿಮ್ಮ ಕೊನೆಯ ದಿನಗಳಲ್ಲಿ ನಿಮ್ಮ ಒಂದು ಕುಟುಂಬದ ಸದಸ್ಯರು ನಿಮಗೆ ತಿರುಗಿ ಬೀಳ್ತಾರೆ. ಆಸ್ತಿ ಸಮಸ್ಯೆ ಆಗಲಿ, ನಿಮ್ಮ ಯಾವುದೋ ಒಂದು ವಿಷಯದಲ್ಲಾಗಲಿ ತಿರುಗಿ ಬೀಳ್ತಾರೆ. 2ನೇ ಮನೆಯಲ್ಲಿ ರವಿ, ಮಂಗಳ, ರಾಹು, ಕೇತು ಇರಬಾರ್ದು. ಇದು ಯಾಕಂತ ಹೇಳಿದ್ರೆ, ಇಲ್ಲಿ ಅಷ್ಟಮಸ್ಥಾನ ನೋಡಬೇಕು. ಅಷ್ಟಮಸ್ಥಾನ ಅಂದರೆ 1, 2, 3, 4, 5, 6, 7, 8. ಅಷ್ಟಮಸ್ಥಾನ ಅಂದರೆ ನಿಮ್ಮೊಂದು ಕೊನೆಯ ದಿನಗಳು, ನಿಮ್ಮೊಂದು ಆಯಸ್ಸು ಸೂಚಿಸ್ತದೆ. 8ನೇ ಮನೆ. ಇಲ್ಲಿ 2ನೇ ಮನೆಯಲ್ಲಿ ಕ್ರೂರಗಳಿದ್ದಾಗ ಏನಾಗ್ತಂದರೆ ಇದರ ದೃಷ್ಟಿ ನೇರವಾಗಿ 8ನೇ ಮನೆಗೆ ಬೀಳ್ತದೆ. ಇಲ್ಲಿ 2ನೇ ಮನೆಯಲ್ಲಿ ಕ್ರೂರಗಳಿದ್ದಾಗ 1, 2, 3, 4, 5, 6, 7. 2ನೇ ಮನೆಯಲ್ಲಿ ಕ್ರೂರಗಳಿದ್ದಾಗ 8ನೇ ಮನೆ ಅಂದರೆ ನಿಮ್ಮ ಆಯಸ್ಸಿನ ಸ್ಥಾನ. 8ನೇ ಮನೆಗೆ ಕ್ರೂರಗಳ ದೃಷ್ಟಿ ಬೀಳ್ತದೆ. ಆವಾಗ ಕೂಡ ನಿಮ್ಮ ಒಂದು ಕೊನೆಯ ದಿನಗಳು ಚೆನ್ನಾಗಿರಲ್ಲ ಅಂತ ಹೇಳ್ಬೋದು. ಇದು ತುಂಬ ಒಂದು ನೆಗೆಟಿವ್ ಪ್ರಭಾವ ಬೀರ್ತದೆ. ಆಮೇಲೆ 8ನೇ ಮನೆಗೆ ಕ್ರೂರಗಳ ದೃಷ್ಟಿ ಇರ್ಬಾರ್ದು ಬೇರೆ ಸ್ಥಾನದಲ್ಲೂ ಕೂಡ. ಇಲ್ಲಿ ಉದಾಹರಣೆಗೆ ಇಲ್ಲಿ 1, 2, 3, 4 ಇಲ್ಲಿ ಏನಾದರೂ ಮಂಗಳ ಇದ್ದರೆ ಏನಾಗ್ತಂದರೆ 4ನೇ ದೃಷ್ಟಿಯಿಂದ ನೋಡ್ತಾನೆ 8ನೇ ಮನೆಗೆ. ಈ ಥರ 8ನೇ ಮನೆಗೆ ಕ್ರೂರ ಗ್ರಹ ದೃಷ್ಟಿ ಇರಬಾರ್ದು. 8ನೇ ಮನೆಯಲ್ಲಿ ಕ್ರೂರ ಗ್ರಹಗಳಿದ್ರೂ ಕೂಡ ನಿಮಗೆ ವೃದ್ಧಾಪ್ಯ ಜೀವನ ಚೆನ್ನಾಗಿನೇ ಇರಲ್ಲ ಅಂತ ಹೇಳ್ಬೋದು. ಉದಾಹರಣೆಗೆ 8ನೇ ಮನೆಯಲ್ಲಿ ಏನಾದರೂ ರವಿ ಇದ್ದರೆ, ಆಮೇಲೆ ಮಂಗಳ ಇದ್ದರೆ 8ನೇ ಮನೆಯಲ್ಲಿ, ಆಮೇಲೆ ಕುಜ, ರಾಹು, ಕೇತು ಇದ್ದರೆ ಏನಾಗ್ತಂದರೆ ಅವರ ಕೊನೆಯ ದಿನಗಳು ಕಷ್ಟಕರವಾಗಿರ್ತದೆ. ತುಂಬ ಒಂದು ಕಷ್ಟಕರವಾಗಿ ಅವರ ಜೀವನ ಕಳೀತಾರೆ. 8ನೇ ಮನೆಯಲ್ಲಿ ಕ್ರೂರ ಗ್ರಹಗಳಿದ್ದರೆ ಅವ್ರನ್ನ ಯಾರು ಕೇರ್ ಮಾಡೋದ ಸ್ಥಿತಿ ಬರ್ಬೋದು. ಯಾರು ಅವರನ್ನು ಕೇರ್ ಮಾಡಲ್ಲ ಕೊನೆಯ ದಿನಗಳಲ್ಲಿ. ಅವರ ಮಕ್ಕಳು ಕೂಡ ಅವರಿಗೆ ಸರಿಯಾಗಿ ಕೇರ್ ಮಾಡೋದ ಸ್ಥಿತಿ ಬರ್ಬೋದು. ಇದು ಜಾತಕದಲ್ಲಿ ವೃದ್ಧಾಪ್ಯ ಜೀವನ ನೋಡಬೇಕಾದಂಥ ನೀವು ವಿಧಾನ.
ಮೊದಲನೇದಾಗಿ ಎಂಟನೇ ಮನೆ ಚೆನ್ನಾಗಿರ್ಬೇಕು, 8ನೇ ಮನೇಲಿ ಗ್ರಹಗಳಿರಬಾರ್ದು. ಆಮೇಲೆ 4ನೇ ಮನೆ ಚೆನ್ನಾಗಿರಬೇಕು, ಆಮೇಲೆ ಲಗ್ನ ಚೆನ್ನಾಗಿರ್ಬೇಕು. ಬಟ್ ಇಲ್ಲಿ ಇಷ್ಟಾದರೂ ಕೂಡ 8ನೇ ಮನೇಲಿ ಕ್ರೂರಗಳಿದ್ದರು, 2ನೇ ಮನೇಲಿ ಕ್ರೂರಗಳಿದ್ದರೂ ಕೂಡ ಲಗ್ನ ಚೆನ್ನಾಗಿದ್ದರೆ ಏನಾಗಲ್ಲ, ಅಷ್ಟೇನು ಟೆನ್ಷನ್ ಮಾಡ್ಕೋಬೇಕಾಗತ್ತಿಲ್ಲ. ಲಗ್ನ ಚೆನ್ನಾಗಿದ್ದು ಮತ್ತು 4ನೇ ಮನೆ ಚೆನ್ನಾಗಿದ್ದು ಗುರು ಚೆನ್ನಾಗಿದ್ದರೆ ಕೊನೆಯ ದಿನಗಳು ಅಷ್ಟೇನೂ ಕಷ್ಟಕರವಾಗಿರಲ್ಲ. ಬಟ್ಟು 2ನೇ ಮನೇಲಿ 8ನೇ ಮನೇಲಿ ಕ್ರೂರ ಗ್ರಹಗಳಿದ್ದರೆ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇಲ್ಲಿ ಇನ್ನೊಂದು ಅಂತ ಹೇಳಿದ್ರೆ 8ನೇ ಮನೇಲಿ ಶನಿ ಇದ್ದರೆ ಏನು ತೊಂದರೆ ಕೊಡಲ್ಲ. 8ನೇ ಮನೇಲಿ ಶನಿ ಇದ್ದರೆ ಏನಾದರೂ ಸ್ವಲ್ಪ ಹೆಲ್ತ್ ಸಮಸ್ಯೆ ಆಗ್ಬೋದು, ಬಿಟ್ಟರೆ ಏನು ತೊಂದರೆ ಆಗೋಲ್ಲ, ಯಾಕಂದರೆ ಲೈಫ್ ಚೆನ್ನಾಗಿರ್ತದೆ. ಇದು ಜಾತಕದಲ್ಲಿ ವೃದ್ಧಾಪ್ಯ ಜೀವನ ಅಂದರೆ ಅವರ ಒಂದು ಕೊನೆಯ ದಿನಗಳ ಬಗ್ಗೆ ಇರುವಂಥ ಒಂದು ವಿಡಿಯೋ. ಇದನ್ನು ನಿಮ್ಗೆ ಅರ್ಥ ಆಗ್ತಿದ್ರೆ ನೀವು ವಿಡಿಯೋವನ್ನು ಪುನಃ ನೋಡಿ. ಲಗ್ನ ಚೆನ್ನಾಗಿದ್ರೆ ಏನಾಗಲ್ಲ, ಇನ್ನೊಂದು ನಾನು ಹೇಳ್ತಿದ್ದೇನೆ, ಲಗ್ನ ಚೆನ್ನಾಗಿದ್ದರೆ ವೃದ್ಧಾಪ್ಯ ಜೀವನ ಚೆನ್ನಾಗಿರ್ತದೆ. ಆಮೇಲೆ 4ನೇ ಮನೆ ಚೆನ್ನಾಗಿದ್ದರೂ ಕೂಡ ವೃದ್ಧಾಪ್ಯ ಜೀವನ ಚೆನ್ನಾಗಿರ್ತದೆ. 2ನೇ ಮನೆಯಲ್ಲಿ ಕ್ರೂರಗ್ರಹಗಳಿರಬಾರ್ದು, 8ನೇ ಮನೆಯಲ್ಲಿ ಕ್ರೂರಗ್ರಹಗಳಿರಬಾರ್ದು. ಇಷ್ಟು ಫಾರ್ಮೇಟ್ ಆದರೂ ಓಕೆ. ಮತ್ತು ಲಗ್ನಾಧಿಪತಿ ಏನಾದರೂ ಚೆನ್ನಾಗಿದ್ದರೂ ಕೂಡ, ಲಗ್ನಾಧಿಪತಿ ಕೇಂದ್ರ ತ್ರಿಕೋನದಲ್ಲಿದ್ದರೂ ಕೂಡ ಸ್ಟ್ರಾಂಗ್ ಇರಬೇಕು, ಡಿಗ್ರಿ ಸ್ಟ್ರಾಂಗ್ ಇರಬೇಕು, ಪಾಪಗಳ ಜೊತೆ ಇರಬಾರ್ದು, ಪಾಪಗಳ ದೃಷ್ಟಿ ಕೂಡ ಇರಬಾರ್ದು. ಇದಕ್ಕೆ ಪರಿಹಾರ ಅಂತ ಹೇಳಿದ್ರೆ, ನೀವು ಈ ಥರ ಏನಾದರೂ ನಿಮಗೆ ಈ ಥರ ತುಂಬ ಒಂದು ಡಿಫಿಕಲ್ಟ್ ಸಿಚುವೇಷನ್ ಇದ್ರೂ ಏನು ಮಾಡಬೇಕಂದ್ರೆ 2ನೇ ಮನೇಲಿ ಇರುವಂಥ ಒಂದು ಕ್ರೂರ ಗ್ರಹಗಳ ಒಂದು ನೀವು ಪರಿಹಾರ ಮಾಡ್ಕೋಬೇಕು. ಅದರ ಒಂದು ಬೀಜ ಮಂತ್ರ ಅಥವಾ ಅದರ ಶಾಂತಿ ಮಾಡ್ಕೋಬೇಕು. 8ನೇ ಮನೇಲಿ ಕೂಡ 8ನೇ ಮನೇಲಿ ಏನಾದರೂ ಕ್ರೂರಗಳಿದ್ದರೆ ನೀವು ಕೊನೆಯ ದಿನಗಳಲ್ಲಿ ಏನಾದರೂ ನಿಮಗೇನಾದರೂ ಕಷ್ಟ ನಷ್ಟ ಆಗುತ್ತೆ ಅಂತ ನಿಮಗೇನಾದರೂ ಒಂದು ಇದಾದರೆ ಫೀಲ್ ಆದರೆ ಏನು ಮಾಡಬೇಕಂದ್ರೆ ನೀವು ಆ ಒಂದು ಗ್ರಹಗಳ ಒಂದು ಬೀಜ ಮಂತ್ರ ಶಾಂತಿ ಈ ಥರ ಎಲ್ಲ ಮಾಡಿದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಇದು ಜಾತಕದಲ್ಲಿ ವೃದ್ಧಾಪ್ಯ ಜೀವನದ ಬಗ್ಗೆ ಒಂದು ವಿಡಿಯೋ. ನಿಮಗೇನಾದರೂ ಒಂದು ಜಾತಕ ವಿಶ್ಲೇಷಣೆ ಮಾಡಬೇಕಂತಿದ್ರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ 70 906 37 934.